ಜೆಡಿಎಸ್ ಘೋಷಣೆ ಮಾಡುವ ವಾದದಲ್ಲಿ ನಾವು ಭಾಗವಹಿಸ್ತಾರೆ ಅಷ್ಟೇ. ಈ ವಿಷಯದ ಬಗ್ಗೆ ಭಾಗವಹಿಸುವಂತದ್ರ ಬಗ್ಗೆ ನಾವು ಒಂದು ಸಣ್ಣ ಕ್ಲಾರಿಫಿಕೇಶನ್ ನಮ್ಮ ನಾಯಕರು ಅವ್ರ ಜೊತೆ ಮಾತಾಡಿ ನಾವು ಪ್ರಕಟಿಸ್ತೀವಿ. ನಮ್ದು ಅದು ಕಾಂಟ್ರವರ್ಸಿ ಇಲ್ಲ. ನಾವಿನ್ನು ತೀರ್ಮಾನ ಮಾಡಿಲ್ಲ. ನಾವು ಅಧ್ಯಕ್ಷರು ಮತ್ತು ಪ್ರತಿಪಕ್ಷ ನಾಯಕರು ಅವ್ರ ಹತ್ರ ಮಾತಾಡಿದಾರೋ ಏನೋ ಗೊತ್ತಿಲ್ಲ. ಹಾಗಾಗಿ ಮಾತಾಡ್ತಾರೆ. ನಾವು ಅದ್ರ ಬಗ್ಗೆ ಇದು ಮಾಡ್ತೀವಿ. ನಮ್ದು ಯಾವುದೇ ಹೋರಾಟದ ಬಗ್ಗೆ ನಮ್ದು ಯಾವುದೇ ಎರಡು ಧ್ವನಿ ಇಲ್ಲ, ಒಂದೇ ಧ್ವನಿ ನಮ್ದು NDAದು, JDS ಮತ್ತು ಬಿಜೆಪಿದು ಆ ಯೋಜನೆಯನ್ನ ಕೈ ಬಿಡ್ತೀವಿ. ಪಾದಯಾತ್ರೆ ಒಂದೇ ಬಗ್ಗೆ ನಮ್ದು ಪಾದಯಾತ್ರೆ ಒಂದೇ, ಅದ್ರ ಬಗ್ಗೆ ನಾವು ಕ್ಲಾರಿಫಿಕೇಶನ್ ಮಾಡ್ತೀವಿ ಅಷ್ಟೇ. ಇತ್ತೀಚೆಗಷ್ಟೇ ರಾಜ್ಯಾಧ್ಯಕ್ಷರು ಇಬ್ಬರು ಧ್ವನಿಯು ಒಂದೇ, ಬೇಡಿಕೆಯೂ ಕೂಡ ಒಂದೇ, ಗುರಿಯೂ ಕೂಡ ಒಂದೇ. ಈ ಸರ್ಕಾರವನ್ನ ಮನೆಗೆ ಕಳಿಸ್ಬೇಕು. ಗುರಿಯೂ ಕೂಡ ಒಂದೇ, ಹೋರಾಟವೂ ಕೂಡ ಒಂದೇ, ಕರ್ನಾಟಕ ರಾಜ್ಯ ಒಂದೇ. ಈ ಕಾಂಗ್ರೆಸ್ಸಿನ ಧೋರಣೆಯನ್ನ ನಾವು ಖಂಡಿಸಿ ಪಾದಯಾತ್ರೆಯನ್ನ ನಾವು ಇಬ್ರು ಮಾಡ್ತೇವೆ. ಯಾಕೆ ಗೊಂದಲ ಆಯ್ತು ನಿಮ್ಮಿಬ್ಬರ ನಡುವೆ? ಏನು ಗೊಂದಲ ಇಲ್ವಲ್ಲ, ಹೇಳ್ತೀನಿ. ಗೊಂದಲ ಏನಿದೆ? ಇಬ್ರು ಪಾದಯಾತ್ರೆ ಅವರು ಅನೌನ್ಸ್ಮೆಂಟ್ ಮಾಡಿದ್ರೆ ನಾವು ಅನೌನ್ಸ್ಮೆಂಟ್ ಮಾಡಿದ್ದೀವಿ. ಡೇಟ್ ನಿನ್ನೆ ತಕ್ಷಣ ನಮ್ಮ ಅಧ್ಯಕ್ಷರು ಫೋನ್ ಮಾಡಿದ್ದಾರೆ, ಸಿಕ್ಕಿಲ್ಲ. ಪಾದಯಾತ್ರೆ ಅಂತ ಅನೌನ್ಸ್ಮೆಂಟ್ ಮಾಡೋದು ಬೇಡ, ಡೇಟ್ ಅನ್ನ ಅನೌನ್ಸ್ಮೆಂಟ್ ಆಮೇಲೆ ಮಾತಾಡ್ಬಿಟ್ಟು ಮಾಡೋಣ ಅಂತ ಹೇಳಿದ್ರು. ಮಾತಾಡಿ ನಾವು ಕ್ಲಾರಿಫಿಕೇಶನ್ ಮಾಡ್ತೀವಿ. ಈಗ ಎರಡು ಪಕ್ಷದ ರಾಜ್ಯಾಧ್ಯಕ್ಷರು ಇತ್ತೀಚೆಗಷ್ಟೇ ಸಮನ್ವಯತೆ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇಲ್ಲೂ ಕೂಡ ಸಮನ್ವಯತೆ ಇಲ್ಲದೆ ಹೋಯ್ತಾ ಅನ್ನೋದು? ಸಮನ್ವಯತೆ ಇಲ್ಲ ಅಂತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ಎಷ್ಟು ದಿನ ಆಯ್ತು ಸಚಿವ ಸಂಪುಟ ರಚನೆ ಮಾಡೋದಕ್ಕೆ ಪ್ರಾರಂಭ ಮಾಡಿ? ಒಬ್ಬರ ರೈತರ ಗೋಳನ್ನ ನೋಡೋದಕ್ಕೆ ಹೋಗಿದಾರ? ರೈತರ ಬರವನ್ನ ನೋಡ್ಕೊಂಬರಕ್ ಹೋಗಿದಾರ? ಅಧ್ಯಯನ ಮಾಡಕ್ ಹೋಗಿದಾರ? ಕುಡಿಯಕ್ ನೀರಿಲ್ಲ ದನಕರುಗಳಿಗೆ, ಬಿತ್ತನೆ ಮಾಡಿ ಬೆಳೆ ಎಲ್ಲ ಒಣಗೋಯ್ತು, ರೈತರು ನೋಡಕ್ ಹೋಗಿದಾರ? ತಾಳ ಮೇಳ ಇಲ್ಲದೆ ಇರ್ತಕ್ಕಂಥ ಸರ್ಕಾರ ಇವ್ರದು. ಎತ್ತು ಏರಿಗೆ ಕೋಣ ನೀರಿಗೆ ಅಂತಕ್ಕಂಥ ಸರ್ಕಾರ ಕಾಂಗ್ರೆಸ್ದು. ನಮ್ದು ಪಾದಯಾತ್ರೆ ಒಂದೇ, ಗುರಿ ಒಂದೇ, ರೈತ ವಿರೋಧಿ ಬಿಡದಿ ಯೋಜನೆಯನ್ನ ಕೈ ಬಿಡಬೇಕು. ಏನು ಕಾಂಟ್ರವರ್ಸಿ ಇಲ್ಲ. ನಮ್ದು ಕ್ಲಾರಿಫಿಕೇಶನ್ ಮಾಡ್ತೀವಿ ಇಷ್ಟೇ. ಬರಗಾಲದ ಬಗ್ಗೆ ತಕ್ಷಣ ನಿಮ್ಮ ಮೊದಲನೇ ಹಂತದ ಪರಿಹಾರವನ್ನ ಬಿಡುಗಡೆ ಮಾಡಬೇಕು ಅನ್ನುವಂಥದ್ದು ಕೂಡ ನಮ್ಮ ಪಾದಯಾತ್ರೆಯಲ್ಲಿ ವಿಷಯ ಇದೆ. ಧನ್ಯವಾದ. ಭಾಗವಹಿಸುವ ಬಗ್ಗೆ ಇನ್ನೂ ಕೂಡ ತೀರ್ಮಾನ ಮಾಡದೇ ಇರಬೇಕು. ಕಂಟಿನ್ಯೂ ಆಗ್ತಾ ಇದೆ. ಎಲ್ಲಿ ಪಾದಯಾತ್ರೆ ಒಂದೇ, ಅವರು ಮಾಡೋಕ್ಕೂ ನೀವು ಮಾಡಬೇಕು ಇಲ್ಲ, ಎಲ್ಲ ಸೇರಿ ನಾವು ಒಂದೇ ಪಾದಯಾತ್ರೆ ಮಾಡ್ತೀವಿ. ಡೇಟ್ ಅನ್ನ ಇದು ಮಾಡ್ತೀವಿ ಅಷ್ಟೇ. ಯಾವುದೇ ಕಾಂಟ್ರವರ್ಸಿ ಇಲ್ಲ. ನಮ್ದು ಡೇಟ್ ಅನೌನ್ಸ್ ಆಗಿದೆಯಲ್ಲ, 30 ಅದ್ರ ಬಗ್ಗೆ ನಾವು ಅನೌನ್ಸ್ ಮಾಡ್ತೀವಿ. ಗಣೇಶ್ ಅವರ